ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಅಂತಿಮ ದರ್ಶನಕ್ಕೂ ಈಗ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈಗ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಬಂದಿದ್ದಾರೆ. ನಮ್ಮೊಂದಿಗೆ ಅಂತಿಮ ದರ್ಶನ ಮಾಡ್ಕೊಂಬಂದಂತಹ ಅವರ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳಿದ್ದಾರೆ. ಮೇಡಮ್, ಈಗ ಅಂತಿಮ ದರ್ಶನ ಮಾಡ್ಕೊಂಬಂದಿದ್ರಿ. ಚೆನ್ನಮ್ಮ ಅವರು ಯಾವಾಗ ನಿಮಗೆ ಕೊನೆಯದಾಗಿ ಮಾತನಾಡಿಸಿದ್ರು? ಒಡನಾಟಗಳೇನಾದ್ರು ಇತ್ತ ಅವರೊಂದಿಗೆ? ಹೌದು, ನಾನು ಗುಲ್ಬರ್ಗಾಯಿಂದ ಯಾವಾಗಲೂ ಬರ್ತಿದ್ದೆ. ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತ್ಕೊಂಡು ನಾವೆಲ್ಲ ಸೋತ್ಬಿಟ್ವಿ. ಸೋತಾಗ ಕೂಡ ಮನೆಗೆ ಬಂದಾಗ ಅಮ್ಮನವರು ನಿಜವಾಗ್ಲೂ ನನ್ನ ತವ್ರ ಮನೆಗೆ ಫಸ್ಟ್ ಹೋಗಿಲ್ಲ. ನನ್ನ ಅಪ್ಪಾಜಿ ಅಮ್ಮ ಭೇಟಿಯಲ್ಲಿಗೆ ಬಂದಾಗ ಕೈಯಲ್ಲಿ ಕೈ ಹಿಡಿದ್ಬಿಟ್ಟು, ನೀನು ಸೋತಿಲ್ಲ ಕಣೆ, ಗೆದ್ದಿದೆಯಾ ಅನ್ಕೋ, ನಿನ್ನ ಜೀವನದಲ್ಲಿ ಒಂದು ಹೆಣ್ಣುಮಗಳಿಗೆ ಹೋರಾಟ ಮಾಡಿದೀಯಾ, ಮುಂದೆ ಮತ್ತೆ ಗೆಲ್ತೀಯ, ನೀನು ಕಣ್ಣೀರು ಹಾಕಬೇಡ ಅಂತ ತುಂಬ ನನಗೆ ತಲೆ ಮೇಲೆ ಕೈ ಇಟ್ಟು ಊಟ ಮಾಡಿಸಿ ಸಮಾಧಾನ ಹೇಳಿದರು. ನಾನು ಪ್ರತಿ ಸಲ ಬೆಂಗಳೂರು ಬಂದರೆ ನನ್ನ ತವರ ಮನೆ ಥರ ಫೀಲ್ ಆಗ್ತಾಯಿತ್ತು. ಯಾವಾಗಲೂ ಕೂಡ ನನಗೆ ಬಂದಾಗ ಅರಿಶಿಣ ಕುಂಕುಮ ಕೊಟ್ಟು ಊಟ ಕೊಟ್ಟು, ಮತ್ತು ಒಂದು ಸಲ ಮೊನ್ನೆ ಹುಣ್ಣಿಮೆ ಇತ್ತು, ಹಬ್ಬ ಇತ್ತು, ಸೀರೆ ಕೂಡ ರೇಷ್ಮೆ ಸೀರೆ ಕೂಡ ಉಡಿ ತುಂಬ ಕಳಿಸಿದ್ದಾರೆ. ನಾನು ಯಾವತ್ತೂ ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಆ ಸೀರೆನ ನಾನು ಹಾಗೆ ತೆಗೆದಿಟ್ಟಿದ್ದೀನಿ. ನಾನು ಮುಂದೆ MLA ಆದಾಗ ಉಡಬೇಕು ಅಂತ ಎತ್ತಿಟ್ಟಿದ್ದೀನಿ. ಅಮ್ಮ ಕೊಟ್ಟ ಸೀರೆ ಸೋತ ಮೇಲೆ ಕೊಟ್ಟಿದ್ದಾರೆ ಅವರು. ಅದನ್ನು ಸೀರೆ ಎತ್ತಿಟ್ಟಿದ್ದೀನಿ. ಅಮ್ಮ ಹೇಳಿದರು, ನೀನು ಒಂದಿನ ಆಗ್ತೀಯಾ, ಧೈರ್ಯ ಬಿಡಬೇಡ ಅಂತ. ಮೊನ್ನೆ ಒಂದು 10 ಡೇಸ್ ಬ್ಯಾಕ್ ಬಂದು ಹೋಗಿದ್ದೆ. ಅಪ್ಪಾಜಿಯವರನ್ನು ಭೇಟಿ ಆಗೋಣ ಅಂತ ಬಂದೆ. ಭೇಟಿ ಆದೆ, ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರು, ಕ್ಷೇತ್ರದ ಬಗ್ಗೆ ಮಾತಾಡಿದ್ರು, ಹೋರಾಟದ ಬಗ್ಗೆ ಮಾತಾಡಿದ್ರು. ಅಮ್ಮನ ಭೇಟಿ ಆಗಬೇಕಂದಾಗ ಒಳಗಡೆ ರೂಮಲ್ಲಿದ್ದಾರೆ, ಸ್ವಲ್ಪ ಹುಷಾರಿಲ್ಲ ಅಂದರೂ ಕೂಡ ನನ್ನ ಹೆಸರು ಕೇಳಿ ಮಹೇಶ್ವರಿ ಬಂದಿದ್ದಾರೆ ಅಂದರೆ ಕರಿ ಆ ಅಮ್ಮನಿಗೆ ಅಂತ ಹೇಳಿಬಿಟ್ಟು ಒಳಗಡೆ ಕರೆಸಿ ತಲೆ ಮೇಲೆ ಕೈ ಇಟ್ಟು, ನೀನು ಹುಷಾರಾಗಿರೋಮ್ಮ, ಹೆಣ್ಣುಮಕ್ಕಳು ಧೈರ್ಯ ಬಿಡಬೇಡಿ, ನೀನು ಗೆಲ್ತೀಯಾ ಅಂತ ನನಗೆ ಒಂದು 10 ಡೇಸ್ ಪೈಲ ಮೊದಲೇ ಬೇಕಾದ್ರೆ ಫೋಟೋಸ್ ಇದೆ. ನಾನು ನಿಜವಾಗ್ಲೂ ನನಗೆ ತುಂಬ ನೋವಾಗ್ತಾಯಿದೆ. ನಿನ್ನೆ ಕೇಳಿಬಿಟ್ಟು ಒಂದು 10 ದಿನ ಹಿಂದೆ ಬಂದು ಹೋಗಿದ್ದೀನಿ. ಪ್ರತಿ ಸಲ ನಾನು ಬೆಂಗಳೂರು ಬಂದರೆ ನಾನು ಅಪ್ಪಾಜಿ ಅಮ್ಮನ ಭೇಟಿ ಆಗಲಾರ್ದೆ ಹೋಗಲ್ಲ. ಚೆನ್ನಮ್ಮ ಅವರಿಗೆ ಆ್ಯಸಿಡ್ ದಾಳಿ ಆಗುತ್ತೆ, ಆದರೂ ಕೂಡ ಎದೆಗುಂದದೆ ದೇವೇಗೌಡರ ಜೊತೆಗೆ ನಿಂತ್ಕೊಳ್ತಾರೆ. ಅವರ ಅಭಿವೃದ್ಧಿಗೆ ಅಥವಾ ಅವರ ಏಳಿಗೆಗೆ ಪಾತ್ರರಾಗ್ತಾರೆ. ಮಹಿಳೆಯರಿಗೆ ಒಂದು ರೀತಿಯಾದಂತಹ ಸ್ಫೂರ್ತಿ ಅಲ್ವಾ, ರೋಲ್ ಮಾಡಲಾಗ್ತಾರ? ಇದು ಸಣ್ಣ ರೋಡ್ ಮಾಡಲ್ಲ, ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಶಕ್ತಿ, ಮಹಿಳೆಯರಿಗೆ ಶಕ್ತಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದನ್ನೇ ನನಗೆ ಅವ್ರು ಹೇಳಿದ್ದು. ನಾನು ಸೋತಾಗ ಇದನ್ನೇ ಅವ್ರು ನನಗೆ ಏನು ಹೇಳಿದರು, ನೋಡಮ್ಮ, ರಾಜಕೀಯದಲ್ಲಿ ಈ ಥರ ಸಾವಿರಾರು ಬರುತ್ತೆ ಹೋಗುತ್ತೆ, ಆದರೆ ನಾವು ಕುಗ್ಗಬಾರ್ದು. ಒಂದು ಹೆಣ್ಣು ಆಚೆ ಬಂದು ಕೆಲಸ ಮಾಡೋದೇ ಕಷ್ಟ. ಸಾವಿರಾರು ಹೇಳ್ತಾರೆ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಮಾಡಿ, ಒಂದಿಲ್ಲವಂದರೆ ನಾವು ಕೆಲಸ ಮಾಡಿದ್ರೆ ನಮ್ಮ ಪ್ರಯತ್ನ ಫಲ ಕೊಡುತ್ತೆ ಅಂತ ನಾನು ಪ್ರತಿ ಸಲ ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ಆ ತಾಯಿಯನ್ನು ಕಳ್ಕೊಂಡು ತುಂಬ ದುಃಖ ಆಗ್ತಾಯಿದೆ. ಅದು ಏನೂ ಗೊತ್ತಿಲ್ಲ, ಅವ್ರದ್ದು ನಮ್ಮದು ಅಟ್ಯಾಚ್ಮೆಂಟು ಯಾವ ಋಣಾನು ಬಂದ ಗೊತ್ತಿಲ್ಲ. ನಾನು ಪಕ್ಷಕ್ಕೆ ಬಂದು ಜಾಸ್ತಿ ದಿನವೂ ಆಗಿಲ್ಲ, ಆದರೂ ಕೂಡ ಈ ಮನೆಯಲ್ಲಿ ಒಂದು ದಿವಸ ನಾನು ಖಾಲಿ ಹೋಗಿಲ್ಲ. ನನಗೆ ಹೇಳ್ತಾ ಇದ್ದೀನಲ್ಲ, ತವರು ಮನೆಗೆ ಹೋದರೆ ಇನ್ನೂ ಒಂದು ಟೈಮಲ್ಲಿ ಅವ್ರು ಮಿಸ್ ಆಗ್ಬೋದು, ಆದರೆ ನನಗೆ ಈ ಮನೆಯಲ್ಲಿ ಒಂದು ದಿವಸ ನನಗೆ ಅರಿಶಿಣ ಕುಂಕುಮ, ಊಟ, ಆಮೇಲೆ ನನಗೆ ಉಡಿ ತುಂಬ ಕಳಿಸೋದು ಒಂದು ದಿವಸ ಮಿಸ್ ಆಗಿಲ್ಲ. ಇದು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ನನಗೆ ತುಂಬ ದುಃಖ ಆಗಿದೆ. ಚೆನ್ನಮ್ಮ ಅವರು ಅಂದ ತಕ್ಷಣವೇ ಮಹೇಶ್ ಅವರಿಗೆ ಏನು ನೆನಪಾಗುತ್ತೆ, ಏನು ಕಣ್ಣು ಮುಂದೆ ಬರುತ್ತೆ? ಫಸ್ಟು ನನಗೆ ಈ ಥರ ಗಲ್ಲ ಸೌರಿ ತಲೆ ಮೇಲೆ ಕೈ ಇಟ್ಟು ಬೆನ್ನು ಬಡಿದು ಥರ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಫಸ್ಟು ಏನಾದರೂ ತಿನ್ನು, ಟೀ ಕುಡಿ, ಆಮೇಲೆ ಅರಿಶಿಣ ಕುಂಕುಮ ತೊಗೊಂಡು ಕಳಿಸ್ತಿದ್ರು. ನಿಜವಾಗ್ಲೂ ನನಗೆ ಈ ಮನೇಲಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವು ಯಾರೋ ಅವ್ರು ಯಾರೋ ಗೊತ್ತಿಲ್ಲ, ಆದರೂ ಕೂಡ ನನಗೆ ನಿಜವಾಗ್ಲೂ ಬಂದ ತಕ್ಷಣ ಈ ಥರ ಹಿಂಗೆ ಮಾಡ್ತಿದ್ರು. ಸುತ್ತಲೇ ಮೇಲೆ ಕೈ ಇಡೋದು, ಬೆನ್ನ ಮೇಲೆ ಇದು ಮಾಡೋದು, ಅದು ಪ್ರೀತಿಯಿಂದ. ಆ ಪ್ರೀತಿಗೆ ನಾವು ಕರ್ಗೋಗ್ಬಿಡ್ತಿದ್ವಿ. ಯಾವಾಗ ಗೊತ್ತಾಯಿತು ಮಹೇಶ್ವರವರೇ ನಿಮಗೆ ಚೆನ್ನಮ್ಮ ಅವರು ಸಾವನ್ನಪ್ಪಿದ್ರು ಅನ್ನುವಂಥದ್ದು? ನಿನ್ನೆ ಸಾಯಂಕಾಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನಾವು ಕೂಡ ಪಕ್ಷದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೆ ನಮ್ಮ ಕ್ಷೇತ್ರದಲ್ಲಿ. ಆ ಟೈಮಲ್ಲಿ 5:30 ಗೊತ್ತಾಯಿತು. ಗೊತ್ತಾದ ತಕ್ಷಣ 7 ಗಂಟೆಗೆ ನಮ್ಮದೊಂದು ಉದ್ಯಾನ ಟ್ರೈನ್ ಬರುತ್ತೆ. ಹಾಗೆ ಇಮಿಡಿಯೇಟಾಗಿ ಹೊರಟುಬಿಟ್ಟೆ. ಬೆಳಗ್ಗೆ ಬಂದುಬಿಟ್ಟು ಫಸ್ಟ್ ನಾನು ದರ್ಶನ ತೊಗೊಂಡೆ. ನನಗೆ ರಾತ್ರಿ ಇಲ್ಲ, ನನಗೆ ನಿದ್ದಿಲ್ಲ, ಯಾವಾಗ ಅಮ್ಮನ ಮುಖ ನೋಡ್ತೀನಿ ಅನ್ನೋದೊಂದು ಕಾದಿತ್ತು. ಇದಿಷ್ಟು ಗುಲ್ಬರ್ಗದಿಂದ ಬಂದಂತಹ JDS ಪಕ್ಷದ ಕಾರ್ಯಕರ್ತೆ ನಾಯಕಿ ಮಹೇಶ್ವರಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.